ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್ ಎಂ ಹರ್ಕತಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಎಕನಾಮಿಕ್ಸ್ಗೆ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2025ರ ವಾರ್ಷಿಕ ಪರೀಕ್ಷೆ ನೀಲನಕ್ಷೆ ಬ್ಲೂ ಪ್ರಿಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಸ್ಕ್ರೀನ್ ಅಲ್ಲಿ ನಾನು ನಿಮಗೆ ಯಾವ ರೀತಿ ಇದೆ ಬ್ಲೂ ಪ್ರಿಂಟ್ 2025 ತೋರಿಸ್ತಾ ಇದ್ದೀನಿ. ಅದನ್ನ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅಂದ್ರೆ 4 ಅಂಕದಿದೆ, 6 ಅಂಕದಿದೆ, 5 ಅಂಕದಿದೆ, ಯಾವ್ಯಾವ ರೀತಿ ಯಾವ್ಯಾವ ಅಧ್ಯಾಯಕ್ಕಿದೆ ಅಂತ ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ 2-3 ಸಲ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ನಿಮಗೆ ಈಸಿ ಆಗ್ಲಂತ ಅದನ್ನ ನಾನು ಕರೆಕ್ಟ್ ಆಗಿ 1 ಅಂಕದ ಎಲ್ಲಿ ಯಾವ ಅಧ್ಯಾಯದಲ್ಲಿ ಎಷ್ಟು ಕೇಳಿದ್ರೆ, 2 ಅಂಕದ ಕೇಳಿದ್ರೆ, 4 ಅಂಕದ್ದು, 6 ಅಂಕದ್ದು, 5 ಅಂಕದ್ದು ಎಷ್ಟು ಕೇಳಿದಾರೆ ಅಂತ ಹೇಳಿ ನೀಟಾಗಿ ಬೋರ್ಡ್ ಮೇಲೆ ಬರ್ಕೊಂಡಿದ್ದೀನಿ. ಇದನ್ನ ನೀವು ಕರೆಕ್ಟ್ ಆಗಿ ಒಂದು ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡ್ರೆ ಒಂದೇ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ನೀವು ಓದ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಇದನ್ನ ಓದ್ಕೊಂಡ್ರು ಒಂದೇ, ಅದನ್ನ ಓದ್ಕೊಂಡ್ರು ಒಂದೇ. ಅದಕ್ಕೋಸ್ಕರ ಇದನ್ನ ನೀವು ಫಾಲೋ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತಾ ಇರ್ತೀನಿ. ಜೊತೆಗೆ ನಿಮಗೆ 3 ಬ್ಲೂ ಪ್ರಿಂಟ್ 3 ಮಾಡಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ, ಫಸ್ಟ್ ಟೈಮ್ ಯಾರಾದ್ರೂ ನೀವು ವಾರ್ಷಿಕ ಪರೀಕ್ಷೆನ ಬರಿತಾ ಇದ್ರೆ, ಫಸ್ಟ್ ಟೈಮ್ ಏನೇನು ಯಾರೀಗ ದ್ವಿತೀಯ PUC ಇದೇ ಸರ್ತಿ ನೀವು ಮಾಡ್ತಾ ಇದ್ರಲ್ಲ, ಅವ್ರು ಇದೇ ವಾರ್ಷಿಕ ಪರೀಕ್ಷೆ ಅಂದ್ರೆ ಇದೇ ಬ್ಲೂ ಪ್ರಿಂಟ್ ನೀವು ರೆಡಿ ಮಾಡ್ಕೋಬೇಕು ಅಥವಾ ಓದ್ಕೋಬೇಕು. ಇದ್ರ ಪ್ರಕಾರನೇ ನಾಳೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರುವಂತದ್ದು. ಇನ್ನು 2 ಮತ್ತು 3ನೇದು ಯಾರಿಗೆ ಅನ್ವಯ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಅಂದ್ರೆ ನೆಕ್ಸ್ಟ್ ಪ್ರಿಪರೇಟಿವ್ ಬರಿತಾ ಇದ್ರೆ, ಅಂದ್ರೆ ಯಾರು ಫೇಲ್ ಆಗಿ 2ನೇ ಸರಿ ಬರಿತಾ ಇರ್ತಾರ ಮತ್ತು ಫೇಲ್ ಆಗಿ 3ನೇ ಸರಿ ಬರೋರಿಗೆ ಅದು 2, 3 ಅನ್ವಯ ಆಗುತ್ತೆ. ನಿಮಗೆ ಇದು ಮಾತ್ರ ಅನ್ವಯ ಆಗುತ್ತೆ. ಟೋಟಲ್ ಆಗಿ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಅಂತ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ 2 ವಿಭಾಗಗಳಿವೆ. ಅದರಲ್ಲಿ ಒಂದರಲ್ಲಿ 5 ಚಾಪ್ಟರ್, ಒಂದರಲ್ಲಿ 6 ಚಾಪ್ಟರ್ ಇದೆ. ಟೋಟಲ್ ಆಗಿ ನಾನು ಏನಿದ್ದೀನಿ, ಅಧ್ಯಾಯಗಳನ್ನ ಹಾಕಿದ್ದೀನಿ, ಅಂಕಗಳನ್ನ ಹಾಕಿದ್ದೀನಿ. 1 ಅಂಕದ್ದು, 2 ಅಂಕದ್ದು, 4 ಅಂಕದ್ದು, 6 ಅಂಕದ್ದು ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ಎಷ್ಟು ಕೇಳಿದ್ದಾರೆ ಅಂತ ಹಾಕಿದ್ದೇನೆ. ನೀವು ಕೂಡ ಇದೇ ರೀತಿ ನೀವು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಏನ್ ಮಾಡಿ, 1ನೇ ಅಧ್ಯಾಯಕ್ಕೆ ನೋಡ್ತಾ ಹೋದ್ರೆ 1ನೇ ಅಧ್ಯಾಯಕ್ಕೆ 6 ಅಂಕಗಳನ್ನ ಕೇಳಿದ್ದಾರೆ. 1 ಅಂಕದ 2 ಪ್ರಶ್ನೆಗಳು ಮತ್ತು 4 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾರೆ. 1ನೇ ಅಧ್ಯಾಯದಲ್ಲಿ ಟೋಟಲ್ ಆಗಿ 6 ಅಂಕ ಬರುವಂತದ್ದು. 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 6 ಅಂಕ ಬರುತ್ತೆ. 2ನೇ ಅಧ್ಯಾಯದಲ್ಲಿ ನಿಮ್ಗೆ 20 ಅಂಕ ಕೊಟ್ಟಿದ್ದಾರೆ. 2ನೇ ಅಧ್ಯಾಯದ ಇದು ಮೈಕ್ರೋ ಎಕನಾಮಿಕ್ಸ್, ಇದು ಮೈಕ್ರೋ ಎಕನಾಮಿಕ್ಸ್, ಇದು ಮ್ಯಾಕ್ರೋ ಎಕನಾಮಿಕ್ಸ್, ಇದು ಮ್ಯಾಕ್ರೋ, ಹೌದಾ? ಇದು ಮ್ಯಾಕ್ರೋ, ಅದು ಮೈಕ್ರೋ ಎಕನಾಮಿಕ್ಸ್, ಹೌದಾ? 1ನೇ ಅಧ್ಯಾಯದಲ್ಲಿ ನೋಡಿ 6 ಅಂಕ, 1 ಅಂಕದ್ದು 2, 4 ಅಂಕದ್ದು 1. 2ನೇ ಅಧ್ಯಾಯದಲ್ಲಿ ಟೋಟಲ್ ಆಗಿ 20 ಅಂಕ. 1 ಅಂಕದ 4 ಕೇಳ್ತಾರೆ, 2 ಅಂಕದ 1 ಕೇಳ್ತಾರೆ, 4 ಅಂಕದ 2 ಕೇಳ್ತಾರೆ, 6 ಅಂಕದ 1 ಕೇಳುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. 2ನೇ ಅಧ್ಯಾಯ 20 ಅಂಕ ಕೇಳ್ತಾರೆ. 1 ಅಂಕದ 4 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 2 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ ಕೇಳುವಂಥದ್ದು, ಹೌದಾ? ಅದೇ ರೀತಿ 3ನೇ ಅಧ್ಯಾಯ ನಾವು ನೋಡ್ತಾ ಹೋದ್ರೆ ಟೋಟಲ್ ಆಗಿ 10 ಅಂಕ ಬರುತ್ತೆ. 3ನೇ ಅಧ್ಯಾಯ 10 ಅಂಕ ಬರುತ್ತೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 6 ಅಂಕದ 1 ಪ್ರಶ್ನೆ. 6 + 2 8 + 2 10. ಟೋಟಲ್ ಆಗಿ 3ನೇ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕೇಳುವಂಥದ್ದು. ಅದೇ ರೀತಿ 4ನೇ ಅಧ್ಯಾಯ ನಾವು ನೋಡ್ತಾ ಹೋದ್ರೆ 11 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ 11 ಅಂಕಗಳಲ್ಲಿ 1 ಅಂಕದ 2 ಪ್ರಶ್ನೆಗಳು, 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳನ್ನ ಮತ್ತು 5 ಅಂಕದ 1 ಪ್ರಶ್ನೆಯನ್ನ ಈ 4ನೇ ಅಧ್ಯಾಯದಲ್ಲಿ ಕೇಳ್ತಾರೆ. 5 ಅಂಕದ 1 ಪ್ರಶ್ನೆಯನ್ನ 4ನೇ ಅಧ್ಯಾಯದಲ್ಲಿ ಕೇಳ್ತಾರೆ. 2 ಅಂಕದ 2 ಪ್ರಶ್ನೆ, 1 ಅಂಕದ 2 ಪ್ರಶ್ನೆ ಕೇಳ್ತಾರೆ. ಟೋಟಲ್ ಆಗಿ 11 ಅಂಕ 5ನೇ ಅಧ್ಯಾಯ. 4ನೇ ಅಧ್ಯಾಯ 5ನೇ ಅಧ್ಯಾಯ ನಾವು ನೋಡ್ತಾರೆ ಟೋಟಲ್ ಆಗಿ 10 ಅಂಕ ಕೇಳ್ತಾರೆ. 5ನೇ ಅಧ್ಯಾಯದಲ್ಲಿ 10 ಅಂಕ ಕೇಳ್ತಾರೆ. ಅದರಲ್ಲಿ 4 ಅಂಕದ 1, 6 ಅಂಕದ 1, 4 ಅಂಕದ 1, 6 ಅಂಕದ 1, ಟೋಟಲ್ ಆಗಿ 10 ಅಂಕ ಕೇಳ್ತಾರೆ. ಅದಾದ್ಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 1ನೇ ಅಧ್ಯಾಯದಲ್ಲಿ 5 ಅಂಕ ಕೇಳ್ತಾರೆ. 2 ಅಂಕದ 1, 1 ಅಂಕದ 3, 1 ಅಂಕದ 3, 2 ಅಂಕದ 1, ಟೋಟಲ್ ಆಗಿ 5. 2ನೇ ಅಧ್ಯಾಯದಲ್ಲಿ 17 ಅಂಕ ಕೇಳ್ತಾರೆ. ಅದರಲ್ಲಿ 1 ಅಂಕದ 3, 2 ಅಂಕದ 2, 4 ಅಂಕದ 1, 6 ಅಂಕದ 1. ನೋಡಿ, 2ನೇ ಅಧ್ಯಾಯದಲ್ಲಿ 17 ಅಂಕ ಕೇಳ್ತಾರೆ. 1 ಅಂಕದ 3 ಬರ್ಕೊಳ್ಳಿ, 1 ಅಂಕದ 3, 2 ಅಂಕದ 2, 4 ಅಂಕದ 1, 6 ಅಂಕದ 1, ಟೋಟಲ್ ಆಗಿ 17 ಅಂಕ ಕೇಳ್ತಾರೆ. ಅದಾದ್ಮೇಲೆ 3ನೇ ಅಧ್ಯಾಯದಲ್ಲಿ 12 ಅಂಕ ಕೇಳುವಂಥದ್ದು. 1 ಅಂಕದ 1, 2 ಅಂಕದ 1, 1 ಅಂಕದ 1, 2 ಅಂಕದ 1, 4 ಅಂಕದ 1 ಮತ್ತು 5 ಅಂಕದ 1. 1 ಅಂಕದ 1, 2 ಅಂಕದ 1, 4 ಅಂಕದ 1, 6 ಅಂಕದ ಇರೋದಿಲ್ಲ, 5 ಅಂಕದ 1 ಕೇಳುವಂಥದ್ದು. ಅದಾದ್ಮೇಲೆ 4ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಿಮ್ಗೆ 8 ಅಂಕ ಕೇಳ್ತಾರೆ. 8 ಅಂಕದಲ್ಲಿ 2 ಅಂಕದ 1 ಪ್ರಶ್ನೆ. ಅದಾದ್ಮೇಲೆ 4ನೇ ಅಧ್ಯಾಯದಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು 6 ಅಂಕದ 1 ಪ್ರಶ್ನೆ. 4ನೇ ಅಧ್ಯಾಯದಲ್ಲಿ 2 ಅಂಕದ 1, 6 ಅಂಕದ 1, ಟೋಟಲ್ ಆಗಿ 8 ಅಂಕ ಕೇಳುವಂಥದ್ದು. 5ನೇ ಅಧ್ಯಾಯದಲ್ಲಿ 10 ಅಂಕ ಕೇಳ್ತಾರೆ. 5ನೇ ಅಧ್ಯಾಯದಲ್ಲಿ 10 ಅಂಕ ಯಾವ ರೀತಿ ಕೇಳ್ತಾರೆ, 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 5 + 4 9 + 1 10 ಅಂಕ ಕೇಳ್ತಾರೆ. ಅದಾದ್ಮೇಲೆ 6ನೇ ಅಧ್ಯಾಯ ಬರುತ್ತೆ. 12 ಅಂಕ ಕೇಳ್ತಾರೆ. 12 ಅಂಕಗಳಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 2 ಪ್ರಶ್ನೆನ ಕೇಳ್ತಾರೆ. ಟೋಟಲ್ ಆಗಿ 12 ಅಂಕ 6ನೇ ಅಧ್ಯಾಯದಲ್ಲಿ ಆಗುವುದು.
ಟೋಟಲ್ ಆಗಿ ನಿಮಗೆ 11 ಚಾಪ್ಟರ್ ಇದೆ, ನಿಮಗೆ ಟೋಟಲ್ ಆಗಿ 121 ಮಾರ್ಕ್ಸ್ ಇಂದ ಬ್ಲೂ ಪ್ರಿಂಟ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ 80 ಅಂಕ ಪಡಿಬಹುದು. ನೀವು 80 ಅಂಕ ತಗೋದ್ರೆ ನೀವು ಔಟ್ ಆಫ್ ಔಟ್ ಆಗುತ್ತೆ. ಅದಕ್ಕೋಸ್ಕರ ಈ ಬ್ಲೂ ಪ್ರಿಂಟ್ ನೀವೇನಾದ್ರು ಸ್ಟಡಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಅಂಕ ಗಳಿಸೋಕೆ ಸಾಧ್ಯ ಆಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಯಾಕಂದ್ರೆ ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಅಂಕ ಕೇಳ್ತಾರೆ ಮತ್ತು ಎಷ್ಟು ಅಂಕ ಕೇಳ್ತಾರೆ ಅಂತ ನಿಮ್ಗೆ ಬ್ಲೂ ಪ್ರಿಂಟ್ ಪ್ರಕಾರ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಯನ ಮಾಡಿ ಹೆಚ್ಚು ಹೆಚ್ಚು ಅಂಕ ಗಳಿಸಬೇಕಂತ ಹೇಳ್ತಾ, ಜೊತೆಗೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. 5 ಅಂಕದ್ದು ಯಾವ ರೀತಿ ಇಂಪಾರ್ಟೆಂಟ್ ಇರುತ್ತೆ, 6 ಅಂಕದ್ದು 4 ಅಂಕದ್ದು ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀನಿ. ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ವಿತೀಯ PUC ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಅದ್ರ ಜೊತೆಗೆ ನೀವೇನಾದ್ರೂ PUC ಓದ್ತಾ ಇದ್ರೆ ನಾವು PUC ಬ್ಯಾಚ್ 2024-25 ಅಂತ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. ಆ ಗ್ರೂಪ್ ಅಲ್ಲಿ ನಾವು ಪ್ರತಿಯೊಂದು PUC ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದ ತಕ್ಷಣ ಲಿಂಕ್ ನ ಅಲ್ಲಿ ಹಾಕ್ತಾ ಇರ್ತೀವಿ. ನೀವೇನಾದ್ರೂ ಆ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ. ದ್ವಿತೀಯ PUC 2024-25 ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.